ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. 3 ರಾಷ್ಟ್ರಗಳ ಮಧ್ಯೆ ಶುರುವಾಗಿರೋ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಹಾಡ್ತಾ ಇದೆ. ದಿನೇ ದಿನೇ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದ್ದು ಇರಾನ್ ಹಾಗೂ ಇಸ್ರೇಲ್ ಸರ್ವನಾಶ ಆಗೋದಕ್ಕೆ ಶುರುವಾಗಿದೆ. 3 ರಾಷ್ಟ್ರಗಳ ರಕ್ತದಾಹಕ್ಕೆ ಸಾವಿರಾರು ಮಂದಿ ಬಲಿಯಾಗಿ ಹೋಗಿದ್ದಾರೆ. ಇಡೀ ವಿಶ್ವವೇ ತಲ್ಲಣಿಸೋದಕ್ಕೆ ಶುರು ಮಾಡಿದ್ರು. ಯುದ್ಧದ ಭೀಕರತೆ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಸೇರಿಗೆ ಸವಾ ಸೇರುವಂತ ಸರ್ವನಾಶದ ಶಪಥ ಮಾಡ್ತಿದ್ದಾರೆ. ಮಧ್ಯಪ್ರಾಂತ್ಯದಲ್ಲಿ ನಡೀತಾ ಇರೋ ಮಹಾಯುದ್ಧ 35ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೂ ಹೊತ್ತಿರೋ ಬೆಂಕಿ ತಣ್ಣಗಾಗ್ತಾ ಇಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ಮೇಲೆ ಮುಗಿಬಿದ್ದಿದ್ದು ಇರಾನ್ನ ಕರಾಜಿನಲ್ಲಿರುವ B1 ಸೇತುವೆಯನ್ನೇ ಧ್ವಂಸ ಮಾಡಿದ್ದಾರೆ. ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಯ ಪರಿಣಾಮ ಬೃಹತ್ ಸೇತುವೆ ಹೇಳ ಹೆಸರಿಲ್ಲದಂತಾಗಿದೆ. ಯಾವಾಗ B1 ಸೇತುವೆ ಸರ್ವನಾಶ ಆಯಿತೋ ಇರಾನಿಗರು ಅಕ್ಷರಶಃ ಕೆರಳಿ ಕೆಂಡ ಆಗಿದ್ದಾರೆ. ಏಟಿಗೆ ಏಟು ಅಂತ ಗಲ್ಫ್ ರಾಷ್ಟ್ರಗಳ ಸೇತುವೆ ಮೇಲೆ ಕಣ್ಣಿಟ್ಟಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ 8 ಪ್ರಮುಖ ಸೇತುವೆಯನ್ನೇ ಇರಾನ್ ಟಾರ್ಗೆಟ್ ಮಾಡಿದ್ದು ಯಾವ ಕ್ಷಣದಲ್ಲೂ ಬೆಂಕಿ ಮಳೆ ಅಪ್ಪಳಿಸೋ ಸಾಧ್ಯತೆ ಇದೆ. ಇರಾನ್ ಹೊಡೆತಕ್ಕೆ ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ದಂಗಾಗಿ ಹೋಗಿದೆ. ಕುವೈತ್ ಮೇಲೆ ಇರಾನ್ ದಾಳಿ ಮುಂದುವರೆಸಿದ್ದು ಮೀನಾ ಅಲ್ ಅಹಮದಿ ತೈಲ ಸಂಸ್ಕರಣಾಗಾರದ ಮೇಲೆ ಕ್ಷಿಪಣಿ ಉಡಾಯಿಸಿದೆ. ಇರಾನ್ ಅಟ್ಟಹಾಸಕ್ಕೆ ತೈಲ ಘಟಕ ಹೊತ್ತಿ ಉರಿತಾ ಇದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇರಾನ್ ಮೇಲೆ ಅಮೆರಿಕ ಪದೇ ಪದೇ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಹೀಗಾಗಿ ತಿರುಗಿ ಬಿದ್ದಿರೋ ಇರಾನ್ ಅಮೆರಿಕ ಸೇನೆಗೆ ಸರಿಯಾಗಿ ಪ್ರತ್ಯುತ್ತರ ನೀಡ್ತಾ ಇದೆ. ಅಮೆರಿಕದ ಶಕ್ತಿಶಾಲಿ F-35 ಫೈಟರ್ ಜೆಟ್ ಅನ್ನೇ ಇರಾನ್ ಪಡೆ ಹೊಡೆದುರುಳಿಸಿದೆ. ಈ ಬಗ್ಗೆ ಇರಾನ್ ಸೇನೆ ಹೇಳ್ಕೊಂಡಿದ್ದು F-35 ವಿಮಾನದ ಅವಶೇಷಗಳನ್ನ ರಿಲೀಸ್ ಮಾಡಿದ್ದಾರೆ. F-35 ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿರೋ ಇರಾನ್ ಅಮೆರಿಕ ಸೈನಿಕನನ್ನ ಲಾಕ್ ಮಾಡಿದೆ. ಅಮೆರಿಕ ಫೈಟರ್ ಜೆಟ್ ನ ಧ್ವಂಸ ಮಾಡಿದಷ್ಟೇ ಅಲ್ಲ, ನಿಮ್ಮ ಸೈನಿಕ ನಮ್ಮ ಕಪಿಮುಷ್ಟಿಯಲ್ಲಿದ್ದಾನೆ ಅಂತ ಹೇಳ್ಕೊಂಡಿದೆ. ಯುದ್ಧೋನ್ಮಾದದ ಮಧ್ಯೆ ಇರಾನ್ ಹೊಸ ಅಸ್ತ್ರ ಹೂಡೋದಕ್ಕೆ ಮುಂದಾಗಿದೆ. ಇನ್ಮುಂದೆ ಸೀಕ್ರೆಟ್ ಕೋಡ್ ಬಳಸಿ ಹರ್ಮುಜ್ ಜಲಸಂಧಿಯನ್ನ ದಾಟಬೇಕು ಅನ್ನೋ ನಿಯಮ ಜಾರಿಗೊಳಿಸಲು ಪ್ಲಾನ್ ಮಾಡ್ತಾ ಇದೆ. ಜಗತ್ತಿನ ಪ್ರಮುಖ ತೈಲ ಮಾರ್ಗ ಆಗಿರೋ ಹರ್ಮುಜ್ ಜಲಸಂಧಿಯಲ್ಲಿ ಇನ್ಮುಂದೆ ಹಡಗುಗಳಿಗೆ ಭಾರಿ ಶುಲ್ಕ ವಿಧಿಸುವ ಸಾಧ್ಯತೆ ಇದೆ. ಸುಮಾರು 8 ರಿಂದ 16 ಕೋಟಿಯವರೆಗೆ ಶುಲ್ಕ ಕಟ್ಟಿ ಸಾಗಬೇಕಿದೆ. ಅಷ್ಟೇ ಅಲ್ಲ, ಹಡಗುಗಳು ಸಹ ಪೂರ್ಣ ಮಾಹಿತಿ ನೀಡಬೇಕು. ಯಾರು ಮಾಲೀಕರು, ಯಾವ ದೇಶದ್ದು, ಹಡಗಿನಲ್ಲಿರುವ ಸರಕಿನ ಜೊತೆಗೆ ಸಿಬ್ಬಂದಿ ಬಗ್ಗೆಯೂ ಮಾಹಿತಿ ಕೊಡಬೇಕಿದೆ. ಆಗ ಮಾತ್ರ ಇರಾನ್ ನೌಕಾಪಡೆಯ ಹಡಗುಗಳು ಎಸ್ಕಾರ್ಟ್ ಕೊಡಲಿದೆಯಂತೆ. ಇಸ್ರೇಲ್ನ ಹೈಫಾ ನಗರದ ಮೇಲೆ ಇರಾನ್ ಕೆಂಗಣ್ಣು ಬೀರಿದೆ. ರಾಕೆಟ್, ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಮೇಲಿಂದ ಮೇಲೆ ದಾಳಿ ಮಾಡ್ತಾ ಇದೆ. ಇದರ ಪರಿಣಾಮ ಹಲವು ಮಂದಿ ಗಾಯಗೊಂಡಿದ್ದು ಹೈಫಾ ನಗರದ ಬಹುತೇಕ ಭಾಗಗಳು ನರಕ ಆದಂತಾಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಜೋರಾಗ್ತಿರೋ ಹೊತ್ತಲ್ಲೇ ಅಮೆರಿಕದ ವೈಟ್ ಹೌಸ್ನಲ್ಲಿ ಕಂಪನ ಶುರುವಾಗಿದೆ. ವೈಟ್ ಹೌಸ್ ಸೇರಿ ಸೇನೆಯ ಹಿರಿಯ ಅಧಿಕಾರಿಗಳಿಗೆ ಟ್ರಂಪ್ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಸೇನಾ ಅಟಾರ್ನಿ ಜನರಲ್ ಬೋರ್ಡಿಂಗ್ಗೆ ಹುದ್ದೆ ತೊರೆಯುವಂತೆ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, FBI ಮುಖ್ಯಸ್ಥ ಕಾಶ್ ಪಟೇಲ್, NIC ತುಳಸಿ ಗಬಾರ್ಡ್ ಸೇರಿ ಹಲವರಿಗೆ ಟ್ರಂಪ್ ಶಾಕ್ ಕೊಟ್ಟಿದ್ದಾರೆ. ಮಧ್ಯಪ್ರಾಂತ್ಯ ಯುದ್ಧದಿಂದ ಭಾರತ ತಲ್ಲಣಿಸೋದಕ್ಕೆ ಶುರುವಾಗಿದೆ. ತೈಲ ಹಾಗೂ ಅನಿಲ ಸಮಸ್ಯೆಯಿಂದ ಜನ ಪರದಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಬೆಂಗಳೂರಲ್ಲಿ ಆಟೋ ಚಾಲಕರ ಗೋಳು ಹೇಳತೀರದಂತಾಗಿದೆ. ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ನಲ್ಲಿ ಯುದ್ಧದ ಕಾರ್ಮೋಡ ಇಡೀ ವಿಶ್ವವನ್ನೇ ಕಂಗೆಟ್ಟಿಸ್ತಾ ಇತ್ತು. ಕರುನಾಡಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.